ಬಾದಾಮಿ ತಾಲೂಕು ಮುಮ್ರೆಡ್ಕೊಪ್ಪ ಗ್ರಾಮದಲ್ಲಿ 6 ಮನೆಗಳು 2 ದೇವಸ್ಥಾನ ಮಧ್ಯರಾತ್ರಿ ಕಳ್ಳತನಕ್ಕೆ ಪ್ರಯತ್ನ ಮಾಡಿದ ಕಳ್ಳರು. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯಾರಗೊಪ್ಪ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಗ್ರಾಮ ಪಂಚಾಯಿತಿ ಹೆಬ್ಬಳ್ಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮುಮ್ರೆಡ್ಕೊಪ್ಪ ಗ್ರಾಮದಲ್ಲಿ ನಿನ್ನೆ ಮಧ್ಯರಾತ್ರಿ ಕಳ್ಳತನ ಆಗಿದೆ. ಸುಮಾರು 6 ಮನೆಗಳನ್ನು ಕಳ್ಳತನ ಮಾಡಿದಂಥ ದುಷ್ಕರ್ಮಿಗಳು ದರೋಡೆಕೋರರು ಅಂತ ಹೇಳಲಿಕ್ಕೆ ಸಾರ್ವಜನಿಕರ ಅಭಿಪ್ರಾಯದ ಮೇರೆಗೆ 6 ಮನೆಗಳನ್ನು ಇಲ್ಲಿ ಕಿಲಿಯನ್ನು ಮಣಿಯ ಬಾಗಿಲ ಕಿಲಿಯನ್ನು ಒಡೆದು ಮಧ್ಯರಾತ್ರಿಯಲ್ಲಿ ಏನು ಕಳ್ಳತನ ಮಾಡೋದ್ರ ಜೊತೆಗೆ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬಂದಂಥ 2 ದೇವಸ್ಥಾನಗಳನ್ನು ಸಹ ಹುಂಡಿಗಳನ್ನು ಲೂಟಿ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಸಾಕಷ್ಟು ಹಣಗಳನ್ನು ದೋಚುವಂಥ ಕೆಲಸ, ನಮ್ಮಲ್ಲಿ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆ ಸಂಕೇತಕ್ಕಿರ್ತಕ್ಕಂಥ ಅಲ್ಲಾದೇವರ ಏನು ಭಕ್ತಾದಿಗಳಿಂದ ಕೊಟ್ಟಂತ ಹಣ ಸಂಗ್ರಹ ಇರ್ತಕ್ಕಂಥ ಹುಂಡಿಯನ್ನು ಸಹ ಆ ಕಳ್ಳರು ಅದನ್ನ ಕಿಲಿಯನ್ನು ಒಡೆದು ಆ ಬಾಕ್ಸ್ ಅನ್ನು ಒಡೆದು ಅಂದ್ರೆ ಕಾಣಿಕೆ ಪೆಟ್ಟಿಗೆ ಅಂತೇನೆ ಇರುತ್ತಲ್ಲ, ಆ ಕಾಣಿಕೆ ಪೆಟ್ಟಿಗೆನ ಅದನ್ನ ಡ್ಯಾಮೇಜ್ ಮಾಡಿ ಅದರಿಂದ ಇರತಕ್ಕಂಥ ನಗದು ಹಣನ ಲೆಕ್ಕವಿಲ್ಲ ಎಷ್ಟು ಅಂತ ಇನ್ನ ನಿಖರವಾಗಿ ನಮ್ಗಿನ್ನ ಗಮನಕ್ಕೆ ಬಂದಿಲ್ಲ. ಅದನ್ನ ಲೂಟಿ ಮಾಡಿದ್ರು ಅನ್ನುವಂಥ ಸಾರ್ವಜನಿಕರು ಮತ್ತು ಇಲ್ಲಿ ಇರ್ತಕ್ಕಂಥ ಸ್ಥಳೀಯರ ಒಂದು ಆರೋಪ. ಜೊತೆಗೆ ಇಲ್ಲಿ ನಾವು ನಿಂತಿರುವಂತ ಸ್ಥಳ ಇಲ್ಲಿ ಆರಾಧ್ಯ ದೇವತೆ ಆದಂತ ದುರ್ಗಾದೇವಿಯ ಒಂದು ಪ್ಲೇಸ್ ಅಲ್ಲಿ ಸಹ ಏನೋ ಹಣ ಹೂಡಿಕೆ ಕಾಣಿಕೆ ಪೆಟ್ಟಿಗೆ ಅಂತ ಹೇಳ್ತೀವಲ್ಲ, ಅಲ್ಲಿ ಅಲ್ಪ ಸ್ವಲ್ಪ ಬಂಗಾರವನ್ನ ಇಲ್ಲಿ ಕಳ್ಳತನ ಆಗಿದೆ ಅನ್ನೋಂಥ ಸಾರ್ವಜನಿಕರು ಇಲ್ಲಿ ಆರೋಪದೊಂದಿಗೆ ತತ್ಕ್ಷಣವಾಗಿ ಸುದ್ದಿಯನ್ನು ಪೊಲೀಸ್ ಠಾಣೆಗೆ ವರದಿ ಮಾಡಿದ ತಕ್ಷಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಡಿಪಾರ್ಟ್ಮೆಂಟ್ ವಿಜಯ ರಾಠೋಡ್ ಅನ್ನೋರ ಒಂದು ತಂಡದೊಂದಿಗೆ ಇಲ್ಲಿ ಸಾಕಷ್ಟು ತನಿಖೆಗಳನ್ನು ಮಾಡೋದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಏನೋ ಒಂದು ಕಳ್ಳತನ ಆಗಿದೆ ಅನ್ನೋದನ್ನ ಎಲ್ಲ ಮನೆಗಳನ್ನ ಪರಿಶೀಲನೆ ಮಾಡುವಂತ ನಿಖರವಾಗಿ ಪರಿಶೀಲನೆ ಈಗಾಗಲೇ ಇಲ್ಲಿ ನಡೆದಿರುವಂತದ್ದು ನಾವಿಲ್ಲಿ ನೋಡ್ತಾ ಇದ್ವಿ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯಾರಗೊಪ್ಪ. ಇಲ್ಲಿ ಸಾರ್ವಜನಿಕರು ಏನ್ ಹೇಳ್ತಾರೆ ಅನ್ನುವಂಥ ವಿಚಾರಗಳನ್ನ ನಾವು ಅಭಿಪ್ರಾಯಗಳನ್ನ ಈಗ ನಾವು ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯದ ಸಂಕೇತವಾಗಿ ಏನು ಇಲ್ಲಿ ಪ್ರತಿ ವರ್ಷ ಈ ಗ್ರಾಮದಲ್ಲಿ ಸಾಕಷ್ಟು ಆಚರಣೆ ಮತ್ತು ಸಂಭ್ರಮದಿಂದ ಮಾಡುವಂಥ ಮೊಹರಂ ಹಬ್ಬದ ಒಂದು ಪ್ರಯುಕ್ತಿ ಅಲ್ಲಾದೇವರ ದರ್ಗಾವನ್ನ ಇಲ್ಲಿ ಅಲ್ಲಾನ ಸೇವಾನ ಮಾಡ್ಕೊಂತ ನಿರಂತರವಾಗಿ ಸುಮಾರು 9-10 ವರ್ಷಗಳಿಂದ ಸೇವೆ ಮಾಡ್ತಕ್ಕಂಥ ಕಾಂತಣ್ಣ ದೇಸಾಯಿ ಅವರು ಇದನ್ನ ಸೇವಾ ಮನೋಸ್ಥಿತಿ ಇರೋರು ಅವ್ರು ಈ ಕಳ್ಳತನದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ. ನಿನ್ನೆ ನಿಮ್ಮಲ್ಲಿ ಗ್ರಾಮದಲ್ಲಿ ದೇವಸ್ಥಾನ ಕಳ್ಳತನ ಆತ ಅನ್ನೋದನ್ನ ಸುದ್ದಿ ಮೇರೆಗೆ ತಾವೇನು ಹೇಳ್ತೀರಿ? ಬೆಳಗಿನ ಜಾವ ನಮ್ಗೆ ಈ ಕಡೆ ದರ್ಗಾದ ಕಡೆ ಬಂದಾಗ ಎಲ್ಲ ದರ್ಗಾದ್ದು ಕಿವಿ ಮತ್ತು ಇದನ್ನ ಹುಂಡನ್ನು ಪೂರ್ತಿ ಹೊಡೆದಿದ್ದಾರೆ. ಆ ನಂತರ ಎಲ್ಲ ಅದು ಎಷ್ಟು ಅಮೌಂಟ್ ಭಕ್ತಾದಿಗಳು ಹಾಕಿದಂಥ ಅಮೌಂಟ್ಗಳು ಬೆಳ್ಳಿ ಬಂಗಾರಗಳು ಇತ್ತು, ಅದು ಎಷ್ಟು ಹೋಗಿತ್ತು ನಿಖರವಾಗಿ ಗೊತ್ತಿಲ್ಲ. ಆದರೆ ದುರ್ಗಾದೇವಿ ಗ್ರಾಮದ ದುರ್ಗಾದೇವಿದೂ ಫಂಡು ಮತ್ತು ದೇವಿ ಬಾಗಿಲನ್ನು ಹೊಡೆದಾರ. ಮತ್ತು ನಮ್ಮೂರಲ್ಲಿ ಗ್ರಾಮದಲ್ಲಿ 5-6-7 ಮನೆಯನ್ನು ಹೊಡೆದು ಒಳಗಡೆ ಏನೇನು ತೊಗೊಂಡಾರ ಇನ್ನೂ ಇಲ್ಲ ಪರಿಶೀಲನೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಆಗಮಿಸ್ಯಾರ, ಅವರು ಪರಿಶೀಲನೆ ಮಾಡಾಕತ್ಯಾರ. ಈಗ ವಾಪಸ್ ಪೊಲೀಸರು ನಿಮಗೆ ಪೊಲೀಸರು ಡಿಪಾರ್ಟ್ಮೆಂಟ್ಗೆ ನ್ಯಾಯಾಲಯಕ್ಕೆ ತಾವು ಏನು ಹೇಳ್ತೀರಿ, ಕಾನೂನಿಗೆ ಏನು ಹೇಳ್ತೀರಿ? ಇದನ್ನು ಪರಿಶೀಲನೆ ಮಾಡಿ ಅದನ್ನು ಯೋಗ್ಯ ನಮಗೆ ಕ್ರಮ ಕೈಗೊಳ್ಳಿ ಅಂತ ಹೇಳ್ಕೊಂಡು ಅವರಲ್ಲಿ ಕೇಳ್ಕೊತೀವಿ ಅಷ್ಟೇ. ಅದು ರೀ ಇದೇನೈತಿ ಕಡಗ ಐತೆಲ್ಲ ಬೆಳ್ಳಿ ಇದ್ರಿ, ಅದು ಗುಂಡ್ಗಡಿಗೆ ಒಂದು ತಾಳೆ ಸರ್, ಬಂಗಾರ ಸಾಮಾನು ಏನು ಹಾಕಿಲ್ಲ ಸರ್. ಒಂದು 35-38 ಆಯ್ತು ಸರ್. ಓಡ್ಸ್ರಿ ಯಾರು ಅದು ಹಂಗೆ ರಟ್ಕೊಡ್ದಾಳ ಸರ್, ಕಿವ್ಯಾನ ನುಡ್ ಸರ್ ಅದು ಹಾಕಿದ್ದೀರಿ ಸರ್. ಗಂಟೆ ಇರಿ ಸರ್. ಇದು ಮತ್ತು ಅವು ಅದು ಮೂಗ್ನಂದು ಏನೈತಲ್ಲ ಸರ್, ಬಂಗಾರದ್ರಿ ಸರ್ ಅದು. ಪಾಣ ಸಟ್ ತೊಗೊಂಡ್ರಿ ಅವನ್ನ ಅಲ್ಲಿ ಅದು ನಿಮ್ಮ ಕಡೆಯಿಂದನ ಅಷ್ಟೂರಿ ಪಾಣ ಚೀಲನ ತಗೊಂಡ್ರಿ. ಅಷ್ಟೇ
ಮಂಜು ಇಲ್ಲೇ ಮುಕ್ಕೊಂತಿದ್ದಲ್ಲಿ ಯಾವ್ದ್ರ ನಿನ್ನ ನಾನು ಅಲ್ಲಿ ಮಕ್ಕೊಂದಿನ್ರಿ ತಂಡಿಗೆ ಹಂಜಿ ನಮ್ಮ ಇವ್ರ ಮನೆ ಮಕ್ಕೊಂದಿನ್ರಿ ನಮ್ಮ ರಂಗಾರ ಮನೆ ಮಕ್ಕೊಂಡ್ಬಿಟ್ಟಿರಿ ದಿವಸ ಇದ್ದ ಕತ್ತಿ ಮನೆ ಇರ್ತದೆ ಟೈರ್ದು ಪಾದ ಇರ್ತದೆ ಪಾದನ ಇದಾಗಿರ್ತದೆ ಎಷ್ಟು ಆಗಿತ್ತು ನಮ್ಮ ಕಡೆ ಅಲ್ಲಿದ್ದರೆ ಇಲ್ಲಿದ್ದರು ಹಾಳಿ ಒಂದು ತಲೆಯಿಂದ ಇರ್ತದೆ ಪಾದ ಇತ್ತು ನಮ್ಮ ತಾಯಾರ್ದು ಹಳ್ಳಿಗೆ ಇಟ್ಟಿದ್ವಿ ಇಲ್ಲಲ್ರಿ ಅದು ಸರ್ ಇಲ್ಲಿ ಹೊಡ್ಕೊಂಡು ಕೊಳಗಲ್ಕಿತ್ತಾರೆ ಸರ್ ಒಂದು ತೊಲಿದಿತ್ರಿ ಅದು ಯಲ್ಲಮ್ಮನ ಪಾದ. ಯಲ್ಲಮ್ಮನ ಪಾದ ಸರಿ ಕೊಳ್ಳಾಗ ಯಲ್ಲಮ್ಮಗ ಸೇವೆ ಮಾಡೋರು ಹಾಕೊಂತಾರಲ್ರಿ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.